ಇವತ್ತು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಅಪಮಾನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ 7 ಜನ್ಮ ಎತ್ತಿದ್ರೂ ಕೂಡ ಆ ಪಾಪನ ವಿಮೋಚನೆ ಆಗಲ್ಲ. ಆ ಪಾಪದಿಂದ ಅವ್ರು ಯಾವುದಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದು? ಅಲ್ರಿ, ವ್ಯಕ್ತಿ ಬದುಕಿದ್ದಾಗ ಅವ್ರಿಗೆ ಮಾಡಬೇಕಾಗಿರೋ ಅಪಮಾನ ಎಲ್ಲ ಮಾಡಿದರು. ಲೋಕಸಭೆಗೆ ರಾಜ್ಯಸಭೆಗೆ ಬರಲಿಕ್ಕೆ ತಡೆ ಹಿಡಿದರು. 2 ಸಲ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಅಂದಿನ ಪ್ರಧಾನಮಂತ್ರಿಗಳೇ ಹೋಗಿ ಬೈ ಎಲೆಕ್ಷನ್ನಲ್ಲಿ ಅವರ ವಿರುದ್ಧ ಕ್ಯಾನ್ವಾಸ್ ಮಾಡಿದ್ದಾರೆ, ಕ್ಯಾಂಪೇನ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಮಾನ್ಯ ಗೃಹ ಸಚಿವರು? ನೀವು ಇಷ್ಟೆಲ್ಲ ಪಾಪಗಳು ಮಾಡಿದ್ದೀರಲ್ಲ, ನಿಮಗೇನಾದರೂ ನೈತಿಕತೆ ಇದೆಯಾ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋಕ್ಕೆ? ಇಷ್ಟು ಇವಾಗ ಅನ್ಯಾಯ ಮಾಡಿ ಈಗ ನೀವು ಅಂಬೇಡ್ಕರ್ ಅವ್ರ ಹೆಸರು ಪ್ರತಿ ದಿವಸ ನೀವು ಹೇಳ್ತಿರಲ್ಲ, ನೀವು ಇದೇ ಥರ ಇಷ್ಟು ಬಾರಿ ಏನಾದರೂ ದೇವರ ಹೆಸರೇನಾದರೂ ಹೇಳಿದಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಾಯಿದ್ರಿ ಅಂತ ಹೇಳಿದ್ದಾರೆ. ಇದರಲ್ಲಿ ಅಂಬೇಡ್ಕರ್ ಅವ್ರಿಗೆ ಯಾವುದರಲ್ಲಾದರೂ ಅವರು ಅಪಮಾನ ಮಾಡಿದಾರಾ? ಇವತ್ತು ಯಾವುದಾದ್ರೂ ಒಂದು ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರರಿಗೆ ಗೌರವವನ್ನು ಸೂಚಿಸಿದೆ ಅಂದರೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಇಡೀ ಜೀವನದ ಎಲ್ಲ ಪವಿತ್ರ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು, ಪಂಚತೀರ್ಥ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಮತ್ತು ಇವತ್ತು ಮುಂಬೈನಲ್ಲಿ ತಾವು ನೋಡ್ತಾ ಇದ್ದೀರಿ, ಸುಮಾರು 500 ಅಡಿಗಳು ಎತ್ತರದ ಒಂದು ವಿಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಚರಿತ್ರೆಯಲ್ಲೇ ಡಾಕ್ಟರ್ ಅಂಬೇಡ್ಕರ್ ಅವರು ಉಳಿದು ಹೋಗುವಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದರೆ ಅದು BJP NDA ನೇತೃತ್ವದ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದೆ ಹೊರತು ಕಾಂಗ್ರೆಸ್ಗಲ್ಲ. ಕಾಂಗ್ರೆಸ್ನವ್ರಿಗೆ ನಿಜವಾಗ್ಲೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳಲಿಕ್ಕೂ ಕೂಡ ಇವರು ಲಾಯಕಲ್ಲ, ಹೇಳ್ಬಾರ್ದು. ಅವ್ರ ಕುಟುಂಬದವರು ಹೇಳ್ತಾ ಇದ್ದಾರೆ, ಯಾರಾದರೂ ಅವ್ರ ಮೊಮ್ಮಗ ಹೇಳಿದ್ದಾರೆ, ಮೊಮ್ಮಗಳು ಹೇಳಿದ್ದಾರೆ, ಕಾಂಗ್ರೆಸ್ನವ್ರಿಗೆ ನಮ್ಮ ತಾತನವರ ಹೆಸರು ಹೇಳಲಿಕ್ಕೆ ಇವರು ಅನರ್ಹರು ಅಂತ ಹೇಳಿದ್ದಾರಾ ಇಲ್ವಾ? ಹಾಗಾಗಿ ಕಲಾಪಗಳಲ್ಲಿ ಇವರಿಗೆ ನಂಬುವಂಥ ಸಂದರ್ಭದಲ್ಲಿ ಕಲಾಪವನ್ನು 10 ದಿವಸ ವ್ಯರ್ಥ ಮಾಡಿರೋದು ಯಾರು? ಏನು ಕಾರಣ? ಅವ್ರಿಗೆ ವಿಷಯ ಯಾವುದೂ ಇಲ್ಲ, ಯಾವುದು ಚರ್ಚೆ ಆಗಬಾರ್ದು, ಯಾವುದು ಈ ದೇಶದ ಜನರಿಗೆ ಒಳ್ಳೆಯದಾಗಬಾರ್ದು. ಒಂದು ಒಳ್ಳೆ ಬಿಲ್ ಬಂದರೆ ಅದಕ್ಕೆ ವಿರೋಧ ಮಾಡಬೇಕು, ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅದು ಮುಂದುವರಿಸ್ತಾ ಇದ್ದಾರೆ. ಜನರು ಇದನ್ನೆಲ್ಲ ನೋಡಿದ್ದಾರೆ. ಅದಕ್ಕೆ ಈಗ ಈ ಒಂದು ಟರ್ಮ್ ಆದರೆ 15 ವರ್ಷಗಳನ್ನು ಅವರು ವಿರೋಧ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಇನ್ನೂ ಅವರು ಮುಂದುವರಿಸಿದರೆ ಮುಂದಿನ 15 ವರ್ಷಗಳು ಕೂಡ ಅಲ್ಲೇ ಕೂತ್ಕೋಬೇಕಾಗ್ತದೆ. ಈಗಲಾದರೂ ಅವ್ರು ಎಚ್ಚೆತ್ಕೊಂಡು ಜನರು ಯಾಕೆ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂಡಿಸಿದ್ದಾರೆ, ಈಗಲಾದರೂ ನಾವು ಜವಾಬ್ದಾರಿಯುತವಾದಂಥ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದರೆ ಸ್ವಲ್ಪ ಆದರೂ ಜನರು ನಮ್ಮ ಬಗ್ಗೆ ಒಂದು ಅಭಿಪ್ರಾಯವನ್ನು ಇಟ್ಕೊಳ್ತಾರೆ ಅನ್ನುವಂಥ ಒಂದು ಬುದ್ಧಿ ಆ ಭಗವಂತ ಅವರು ಕೊಡಲಿ ಅಂತ ಮಾತ್ರ ನಾನು ಹೇಳಬಲ್ಲೆ. ಇವತ್ತು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಅಪಮಾನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ 7 ಜನ್ಮ ಎತ್ತಿದ್ರೂ ಕೂಡ ಆ ಪಾಪನ ವಿಮೋಚನೆ ಆಗಲ್ಲ. ಆ ಪಾಪದಿಂದ ಅವ್ರು ಯಾವುದಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದು? ಅಲ್ರಿ, ವ್ಯಕ್ತಿ ಬದುಕಿದ್ದಾಗ ಅವ್ರಿಗೆ ಮಾಡಬೇಕಾಗಿರೋ ಅಪಮಾನ ಎಲ್ಲ ಮಾಡಿದರು. ಲೋಕಸಭೆಗೆ ರಾಜ್ಯಸಭೆಗೆ ಬರಲಿಕ್ಕೆ ತಡೆ ಹಿಡಿದರು. 2 ಸಲ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಅಂದಿನ ಪ್ರಧಾನಮಂತ್ರಿಗಳೇ ಹೋಗಿ ಬೈ ಎಲೆಕ್ಷನ್ನಲ್ಲಿ ಅವರ ವಿರುದ್ಧ ಕ್ಯಾನ್ವಾಸ್ ಮಾಡಿದ್ದಾರೆ, ಕ್ಯಾಂಪೇನ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಮಾನ್ಯ ಗೃಹ ಸಚಿವರು? ನೀವು ಇಷ್ಟೆಲ್ಲ ಪಾಪಗಳು ಮಾಡಿದ್ದೀರಲ್ಲ, ನಿಮಗೇನಾದರೂ ನೈತಿಕತೆ ಇದೆಯಾ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋಕ್ಕೆ? ಇಷ್ಟು ಇವಾಗ ಅನ್ಯಾಯ ಮಾಡಿ ಈಗ ನೀವು ಅಂಬೇಡ್ಕರ್ ಅವ್ರ ಹೆಸರು ಪ್ರತಿ ದಿವಸ ನೀವು ಹೇಳ್ತಿರಲ್ಲ, ನೀವು ಇದೇ ಥರ ಇಷ್ಟು ಬಾರಿ ಏನಾದರೂ ದೇವರ ಹೆಸರೇನಾದರೂ ಹೇಳಿದಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಾಯಿದ್ರಿ ಅಂತ ಹೇಳಿದ್ದಾರೆ. ಇದರಲ್ಲಿ ಅಂಬೇಡ್ಕರ್ ಅವ್ರಿಗೆ ಯಾವುದರಲ್ಲಾದರೂ ಅವರು ಅಪಮಾನ ಮಾಡಿದಾರಾ? ಇವತ್ತು ಯಾವುದಾದ್ರೂ ಒಂದು ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರರಿಗೆ ಗೌರವವನ್ನು ಸೂಚಿಸಿದೆ ಅಂದರೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಇಡೀ ಜೀವನದ ಎಲ್ಲ ಪವಿತ್ರ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು, ಪಂಚತೀರ್ಥ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಮತ್ತು ಇವತ್ತು ಮುಂಬೈನಲ್ಲಿ ತಾವು ನೋಡ್ತಾ ಇದ್ದೀರಿ, ಸುಮಾರು 500 ಅಡಿಗಳು ಎತ್ತರದ ಒಂದು ವಿಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಚರಿತ್ರೆಯಲ್ಲೇ ಡಾಕ್ಟರ್ ಅಂಬೇಡ್ಕರ್ ಅವರು ಉಳಿದು ಹೋಗುವಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದರೆ ಅದು BJP NDA ನೇತೃತ್ವದ
ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದೆ ಹೊರತು ಕಾಂಗ್ರೆಸ್ಗಲ್ಲ. ಕಾಂಗ್ರೆಸ್ನವ್ರಿಗೆ ನಿಜವಾಗ್ಲೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳಲಿಕ್ಕೂ ಕೂಡ ಇವರು ಲಾಯಕಲ್ಲ, ಹೇಳ್ಬಾರ್ದು. ಅವ್ರ ಕುಟುಂಬದವರು ಹೇಳ್ತಾ ಇದ್ದಾರೆ, ಯಾರಾದರೂ ಅವ್ರ ಮೊಮ್ಮಗ ಹೇಳಿದ್ದಾರೆ, ಮೊಮ್ಮಗಳು ಹೇಳಿದ್ದಾರೆ, ಕಾಂಗ್ರೆಸ್ನವ್ರಿಗೆ ನಮ್ಮ ತಾತನವರ ಹೆಸರು ಹೇಳಲಿಕ್ಕೆ ಇವರು ಅನರ್ಹರು ಅಂತ ಹೇಳಿದ್ದಾರಾ ಇಲ್ವಾ? ಹಾಗಾಗಿ ಕಲಾಪಗಳಲ್ಲಿ ಇವರಿಗೆ ನಂಬುವಂಥ ಸಂದರ್ಭದಲ್ಲಿ ಕಲಾಪವನ್ನು 10 ದಿವಸ ವ್ಯರ್ಥ ಮಾಡಿರೋದು ಯಾರು? ಏನು ಕಾರಣ? ಅವ್ರಿಗೆ ವಿಷಯ ಯಾವುದೂ ಇಲ್ಲ, ಯಾವುದು ಚರ್ಚೆ ಆಗಬಾರ್ದು, ಯಾವುದು ಈ ದೇಶದ ಜನರಿಗೆ ಒಳ್ಳೆಯದಾಗಬಾರ್ದು, ಒಂದು ಒಳ್ಳೆ ಬಿಲ್ ಬಂದರೆ ಅದಕ್ಕೆ ವಿರೋಧ ಮಾಡಬೇಕು, ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅದು ಮುಂದುವರಿಸ್ತಾ ಇದ್ದಾರೆ. ಜನರು ಇದನ್ನೆಲ್ಲ ನೋಡಿದ್ದಾರೆ. ಅದಕ್ಕೆ ಈಗ ಈ ಒಂದು ಟರ್ಮ್ ಆದರೆ 15 ವರ್ಷಗಳನ್ನು ಅವರು ವಿರೋಧ ಸ್ಥಾನದಲ್ಲೇ ಕೂಡಿಸಿದ್ದಾರೆ. ಇನ್ನೂ ಅವರು ಮುಂದುವರಿಸಿದರೆ ಮುಂದಿನ 15 ವರ್ಷಗಳು ಕೂಡ ಅಲ್ಲೇ ಕೂತ್ಕೋಬೇಕಾಗ್ತದೆ. ಈಗಲಾದರೂ ಅವ್ರು ಎಚ್ಚೆತ್ಕೊಂಡು ಜನರು ಯಾಕೆ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂಡಿಸಿದ್ದಾರೆ, ಈಗಲಾದರೂ ನಾವು ಜವಾಬ್ದಾರಿಯುತವಾದಂಥ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದರೆ ಸ್ವಲ್ಪ ಆದರೂ ಜನರು ನಮ್ಮ ಬಗ್ಗೆ ಒಂದು ಅಭಿಪ್ರಾಯವನ್ನು ಇಟ್ಕೊಳ್ತಾರೆ ಅನ್ನುವಂಥ ಒಂದು ಬುದ್ಧಿ ಆ ಭಗವಂತ ಅವರು ಕೊಡಲಿ ಅಂತ ಮಾತ್ರ ನಾನು ಹೇಳಬಲ್ಲೆ. ಇವತ್ತು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಅಪಮಾನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ 7 ಜನ್ಮ ಎತ್ತಿದ್ರೂ ಕೂಡ ಆ ಪಾಪನ ವಿಮೋಚನೆ ಆಗಲ್ಲ. ಆ ಪಾಪದಿಂದ ಅವ್ರು ಯಾವುದಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದು? ಅಲ್ರಿ, ವ್ಯಕ್ತಿ ಬದುಕಿದ್ದಾಗ ಅವ್ರಿಗೆ ಮಾಡಬೇಕಾಗಿರೋ ಅಪಮಾನ ಎಲ್ಲ ಮಾಡಿದರು. ಲೋಕಸಭೆಗೆ ರಾಜ್ಯಸಭೆಗೆ ಬರಲಿಕ್ಕೆ ತಡೆ ಹಿಡಿದರು, 2 ಸಲ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಅಂದಿನ ಪ್ರಧಾನಮಂತ್ರಿಗಳೇ ಹೋಗಿ ಬೈ ಎಲೆಕ್ಷನ್ನಲ್ಲಿ ಅವರ ವಿರುದ್ಧ ಕ್ಯಾನ್ವಾಸ್ ಮಾಡಿದ್ದಾರೆ, ಕ್ಯಾಂಪೇನ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಮಾನ್ಯ ಗೃಹ ಸಚಿವರು? ನೀವು ಇಷ್ಟೆಲ್ಲ ಪಾಪಗಳು ಮಾಡಿದ್ದೀರಲ್ಲ, ನಿಮಗೇನಾದರೂ ನೈತಿಕತೆ ಇದೆಯಾ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋಕ್ಕೆ? ಇಷ್ಟು ಇವಾಗ ಅನ್ಯಾಯ ಮಾಡಿ ಈಗ ನೀವು ಅಂಬೇಡ್ಕರ್ ಅವ್ರ ಹೆಸರು ಪ್ರತಿ ದಿವಸ ನೀವು ಹೇಳ್ತಿರಲ್ಲ, ನೀವು ಇದೇ ಥರ ಒಂದು ಇಷ್ಟು ಬಾರಿ ಏನಾದರೂ ದೇವರ ಹೆಸರೇನಾದರೂ ಹೇಳಿದಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಾಯಿದ್ರಿ ಅಂತ ಹೇಳಿದ್ದಾರೆ. ಇದರಲ್ಲಿ ಅಂಬೇಡ್ಕರ್ ಅವ್ರಿಗೆ ಯಾವುದರಲ್ಲಾದರೂ ಅವರು ಅಪಮಾನ ಮಾಡಿದಾರಾ? ಇವತ್ತು ಯಾವುದಾದ್ರೂ ಒಂದು ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸೂಚಿಸಿದೆ ಅಂದರೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಇಡೀ ಜೀವನದ ಎಲ್ಲ ಪವಿತ್ರ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು, ಪಂಚತೀರ್ಥ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಮತ್ತು ಇವತ್ತು ಮುಂಬೈನಲ್ಲಿ ತಾವು ನೋಡ್ತಾ ಇದ್ದೀರಿ, ಸುಮಾರು 500 ಅಡಿಗಳು ಎತ್ತರದ ಒಂದು ವಿಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ಚರಿತ್ರೆಯಲ್ಲೇ ಡಾಕ್ಟರ್ ಅಂಬೇಡ್ಕರ್ ಅವರು ಉಳಿದು ಹೋಗುವಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದರೆ ಅದು BJP NDA ನೇತೃತ್ವದ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದೆ ಹೊರತು ಕಾಂಗ್ರೆಸ್ಗಲ್ಲ. ಕಾಂಗ್ರೆಸ್ನವ್ರಿಗೆ ನಿಜವಾಗ್ಲೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳಲಿಕ್ಕೂ ಕೂಡ ಇವರು ಲಾಯಕಲ್ಲ, ಹೇಳ್ಬಾರ್ದು. ಅವ್ರ ಕುಟುಂಬದವರು ಹೇಳ್ತಾ ಇದ್ದಾರೆ, ಯಾರಾದರೂ ಅವ್ರ ಮೊಮ್ಮಗ ಹೇಳಿದ್ದಾರೆ, ಮೊಮ್ಮಗಳು ಹೇಳಿದ್ದಾರೆ, ಕಾಂಗ್ರೆಸ್ನವ್ರಿಗೆ ನಮ್ಮ ತಾತನವರ ಹೆಸರು ಹೇಳಲಿಕ್ಕೆ ಇವರು ಅನರ್ಹರು ಅಂತ ಹೇಳಿದ್ದಾರಾ ಇಲ್ವಾ? ಹಾಗಾಗಿ ಕಲಾಪಗಳಲ್ಲಿ ಇವರಿಗೆ ನಂಬುವಂಥ ಸಂದರ್ಭದಲ್ಲಿ ಕಲಾಪವನ್ನು 10 ದಿವಸ ವ್ಯರ್ಥ ಮಾಡಿರೋದು ಯಾರು? ಏನು ಕಾರಣ? ಅವ್ರಿಗೆ ವಿಷಯ ಯಾವುದೂ ಇಲ್ಲ, ಯಾವುದು ಚರ್ಚೆ ಆಗಬಾರ್ದು, ಯಾವುದು ಈ ದೇಶದ ಜನರಿಗೆ ಒಳ್ಳೆಯದಾಗಬಾರ್ದು, ಒಂದು ಒಳ್ಳೆ ಬಿಲ್ ಬಂದರೆ ಅದಕ್ಕೆ ವಿರೋಧ ಮಾಡಬೇಕು, ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅದು ಮುಂದುವರಿಸ್ತಾ ಇದ್ದಾರೆ. ಜನರು ಇದನ್ನೆಲ್ಲ ನೋಡಿದ್ದಾರೆ. ಅದಕ್ಕೆ ಈಗ ಈ ಒಂದು ಟರ್ಮ್ ಆದರೆ 15 ವರ್ಷಗಳನ್ನು ಅವರು ವಿರೋಧ ಸ್ಥಾನದಲ್ಲೇ ಕೂಡಿಸಿದ್ದಾರೆ. ಇನ್ನೂ ಅವರು ಮುಂದುವರಿಸಿದರೆ ಮುಂದಿನ 15 ವರ್ಷಗಳು ಕೂಡ ಅಲ್ಲೇ ಕೂತ್ಕೋಬೇಕಾಗ್ತದೆ. ಈಗಲಾದರೂ ಅವ್ರು ಎಚ್ಚೆತ್ಕೊಂಡು ಜನರು ಯಾಕೆ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂಡಿಸಿದ್ದಾರೆ, ಈಗಲಾದರೂ ನಾವು ಜವಾಬ್ದಾರಿಯುತವಾದಂಥ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದರೆ ಸ್ವಲ್ಪ ಆದರೂ ಜನರು ನಮ್ಮ ಬಗ್ಗೆ ಒಂದು ಅಭಿಪ್ರಾಯವನ್ನು ಇಟ್ಕೊಳ್ತಾರೆ ಅನ್ನುವಂಥ ಒಂದು ಬುದ್ಧಿ ಆ ಭಗವಂತ ಅವರು ಕೊಡಲಿ ಅಂತ ಮಾತ್ರ ನಾನು ಹೇಳಬಲ್ಲೆ.